ಪಹಲ್ಗಾಮ್ ಘಟನೆಗೆ ಇವತ್ತು ಭಾರತೀಯ ಸೇನೆ ಪ್ರತಿಕಾರ ತೀರಿಸಿಕೊಂಡಿದೆ. ಈ ಸಂಪರ್ಕಕ್ಕೆ ನನ್ನ ಜೊತೆ ಮಾತಾಡಲಿಕ್ಕೆ ನಿವೃತ್ತ ವಾಯು ಸೇನಾಧಿಕಾರಿ ಮೋಹನ್ ಚಿತ್ಲೆ ಇದ್ದಾರೆ. ನಾನು ಅವರನ್ನೇ ಮಾತಾಡ್ತೀನಿ. ಸರ್, ಬಹಳಷ್ಟು ನಿನ್ನೂ ಸಹ ಬಹಳಷ್ಟು ಆಕ್ರೋಶಭರಿತವಾಗಿ ಮಾತನಾಡಿದ್ರಿ. ಇವತ್ತು ಸೇಡನ್ನು ತೀರಿಸಿಕೊಂಡಿದೆ ಭಾರತ, ಏನು ಹೇಳ್ತೀರಿ ಸರ್? TV5 ಪ್ರೇಕ್ಷಕರಿಗೆ ಭಾರತ್ ಮಾತಾ ಕಿ ಜೈ, ಭಾರತೀಯ ಸೇನಾ ಕಿ ಜೈ, ಭಾರತೀಯ ಸರ್ಕಾರ ಕಿ ಜೈ. ನೋಡಿ, ನರೇಂದ್ರ ಮೋದಿ ಅವರು ಮುಂಚೆ ಹೇಳಿದರು, हम ना किसी को छेड़ते, यदि हमको कोई छेड़ा है हम छोड़ते नहीं. ನಾವು ಯಾರಿಗನ್ನೂ ಕೆಣಕಿಸೋದಿಲ್ಲ. ನಮ್ಗೆ ಯಾರಾದರೂ ಕೆಣಕಿದ್ರೆ ನಾವು ಮಟ್ಟು ಹಾಕೋವರೆಗೂ ಬಿಡೋದಿಲ್ಲ. ಅದರದೇ ಪ್ರತ್ಯುತ್ತರ ನಿನ್ನೆ ಇಡೀ ದೇಶಕ್ಕೆ, ಇಡೀ ಅಂತಾರಾಷ್ಟ್ರೀಯ ಮೀಡಿಯಾಗೆ ನಾವು ಒಂದು ಮೈಂಡ್ ಡೈವರ್ಟ್ ಮಾಡಿ ಮಾಕ್ ಡ್ರಿಲ್ ಆಗ್ತದೆ ಅಂದಾಗ ಪಾಕಿಸ್ತಾನ ಅದೇ ನಾಳೆ ಮಾಕ್ ಡ್ರಿಲ್ ಆಗ್ತದೆ, ನಾಡ್ದು ಮಾಕ್ ಡ್ರಿಲ್ ಆಗ್ತದೆ, ಇವರೇನೂ ಮಾಡೋದಿಲ್ಲ ಅಂತ ಅವರು ಜಾಗೃತಿ ಇರಲಿಲ್ಲ. ಇದು ಒಂದು ಮೀಡಿಯಾ ಸ್ಟ್ರಾಟಜಿ. ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ. ಆ ಲವ್ ಆ್ಯಂಡ್ ವಾರ್ ಟ್ಯಾಕ್ಟಿಸನ್ನು ಉಪಯೋಗ ಮಾಡಿ NSA ಅಜಿತ್ ಡೋವಾಲ್, ನಮ್ಮ ಮೂರು ಸೇನೆಯ ಅಧ್ಯಕ್ಷರು, ಕಂಬೈನ್ಡ್ ಡಿಫೆನ್ಸ್ ಸ್ಟಾಫಿನ ಪ್ರಮುಖರು ಮತ್ತು ನಮ್ಮ ಭಾರತೀಯ ಸರ್ಕಾರ ಪಾಕಿಸ್ತಾನದ ಹಿಡಿಮುರಿಯನ್ನು ಕಟ್ಟಿದ್ದಾರೆ. ಸ್ಕ್ರ್ಯಾಪ್ ಮಿಸೈಲನ್ನು ಅಳವಡಿಸಿ ರಾಫೇಲ್ ವಿಮಾನನ್ನು ಉಪಯೋಗಿಸಿ ಪಾಕಿಸ್ತಾನದ ಬವಾಲ್ಪುರ್ ಅನ್ನೋ ಜಾಗದಲ್ಲಿ ಹೋಗಿ ಏನು ಅಜರ್ ಮಹಮೂದಿನ ಉಗ್ರರ ಅಡಗು ಸ್ಥಾನಗಳಿದ್ದು ಅವು ಎಲ್ಲ ಬಂಕರ್ಸ್ಗಳನ್ನ ಡಿಸ್ಟ್ರಾಯ್ ಮಾಡಿ ಸರಿಸುಮಾರು 300ರಿಂದ 400 ಉಗ್ರವಾದಿಗಳಿಗೆ ಇವತ್ತು ಅವರು 72 ಹೂರ್ ಅಂತ ಕರೀತಾರೆ, 72 ಹೂರ್ ಕೆ ಪಾಸ್ ಉनको भेज दिया गया है. ಅವರು ಇನ್ನು ಮುಂದೆನೂ ಕೂಡ ಅವರು ಏನಾದರೂ ರಿಟಾಲಿಯೇಷನ್ ಮಾಡಿದರೆ ಇದಕ್ಕಿಂತ ಡಬಲ್ ಉತ್ತರ ಭಾರತೀಯ ಸೇನೆ ಕೊಡಲಿಕ್ಕೆ ರೆಡಿ ಇದೆ. ನಾವು ಸನ್ನದ್ಧರಿದ್ದೇವೆ, ನಮ್ಮ ಸೈನಿಕರು ಸನ್ನದ್ಧರಿದ್ದಾರೆ. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ನಮ್ಮ ದೇಶದ ಹಿತಶತ್ರುಗಳು ಅವ್ರಿಗೆ ಒಂದು ಪಾಠ ಕಲಿಸ್ದಂಗೆ ಆಗಿದೆ. ಭಾಳಷ್ಟು ಮಾತಾಡಿದ್ರು ಅವರು 13 दिन हुआ 14 दिन हुआ ಅಂತ. ಆದರೆ 14वें दिन के अंदर ही 14वें दिन का श्राद्ध आज हमने पाकिस्तान में मनाया है. 26 ಜನ ಏನು ಹುತಾತ್ಮರಾಗಿದ್ದರು, ಅವರ ಆತ್ಮಕ್ಕೆ ಶಾಂತಿ ಕೊಡುವಂಥ ಕೆಲಸ ಇವತ್ತಾಯಿತು. 26 ವನಿತೆಯರ ಏನು ಸೌಭಾಗ್ಯವನ್ನು ಕಳ್ಕೊಂಡ್ರಲ್ಲ, ಅದಕ್ಕೇ ನರೇಂದ್ರ ಮೋದಿಯವರು ಇದಕ್ಕೆ ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಟಿದ್ದಾರೆ. ಆಪರೇಷನ್ ಸಿಂಧೂರ್ ಅಂದರೆ ಉತ್ತರ ಭಾರತದಲ್ಲಿ ಹೆಣ್ಮಕ್ಕಳು ತಮ್ಮ ಹಣೆಯಲ್ಲಿ ಸಿಂಧೂರನ್ನು ಹಾಕ್ತಾರೆ. ಆ ಸಿಂಧೂರನ್ನು ನೆನಪಿಟ್ಕೊಂಡು ಭಾರತೀಯ ಸೇನೆ ಅಟ್ಯಾಕ್ ಮಾಡಿದೆ, ಆ ವನಿತೆಯರಿಗೆ ಶ್ರದ್ಧಾಂಜಲಿ ಕೊಟ್ಟಿದೆ ಅಂತ ಈ ಮೂಲಕ ತಮಗೆ ಹೇಳಬಹುದು. ಸರ್, ಇಲ್ಲಿ ನೋಡಿದಾಗ ಇಲ್ಲಿ ಅಂತಂದರೆ ಒಂದು ಲಿಂಬೆಯನ್ನು ಇಟ್ಟು ಪೂಜೆ ಮಾಡಿದಾಗಲಿ ಅಪಹಾಸ್ಯ ಮಾಡಿದಂಥ ಕೆಲಸವನ್ನು ಇವತ್ತು ಮಾಡಿದರು. ಆ ಸಂಪರ್ಕ ಏನು ಹೇಳ್ತೀರಿ? ನೋಡಿ, ಆ ಅಜಿತ್ ರಾಯ್ಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಯಾಕಂದರೆ ತನ್ನ ಮೊಮ್ಮಗನ ಒಂದು ಮಾಡೆಲ್ ರಫೇಲನ್ನು ತೋರಿಸಿ ಅದಕ್ಕೆ ಲಿಂಬೆಹಣ್ಣು ಮಿರ್ಚಿ ಕಟ್ಟಿ ಏ ಕ್ಯಾ ಜಂಗ್ ಲಗನೆ ಕೆ ಲಿಯೇ ರಖಾ ಹೈ ಯಾ ಜಂಗ್ ಕೆ ಲಿಯೇ ರಖಾ ಹೈ ಅಂತ ಹಿಂದಿಯಲ್ಲಿ ಕೇಳಿದ್ದ. ಇದೇನು ಕೊಳಕ್ಲಿಕ್ಕೆ ಇಟ್ಟಿದ್ದಾರೆ, ಯುದ್ಧ ಆಡಲಿಕ್ಕೆ ಇಟ್ಟಿದ್ದಾರಂತ. ಅದಕ್ಕೆ ಪ್ರತ್ಯುತ್ತರ ಅಂತಂದರೆ ಭಾರತೀಯ ಸನಾತನ ಧರ್ಮದ ಪ್ರಕಾರ ನಾವು ಲಿಂಬೆಹಣ್ಣು, ಮೆಣಸಿನಕಾಯಿ ಅಮಾವಾಸ್ಯೆ ಆಗಲಿ, ದೀಪಾವಳಿ ಪೂಜೆ ಆಗಲಿ, ಇಲ್ಲ ನಾವು ಏನಾದರೂ ಹೊಸ ವಾಸ್ತುಶಾಂತಿ ಆಗಲಿ ಅವಾಗ ಬಳಸ್ತೇವೆ ಅದನ್ನು. ಅದರದ್ದು ಇನ್ಸಲ್ಟ್ ಕಾಂಗ್ರೆಸ್ ಮುಂಚಿಂದಾನು ಹಿಂದೂ ಧರ್ಮಕ್ಕೆ ಮಾಡ್ತಾ ಬಂದಿತ್ತು, ಈಗಕ್ಕೂ ಕೂಡ ಮಾಡಿದೆ. ಅದೇ ಆ ಅಜಿತ್ ರಾಯ್ಗೆ ಮತ್ತು ಆ ಪಕ್ಷಕ್ಕೆ ನೇರ ಉತ್ತರ ನಿನ್ನೆ ರಾತ್ರಿ ರಫೇಲ್ ವಿಮಾನಿನ ಮೂಲಕ ಕೊಟ್ಟಿದ್ದಾರೆ. ಸರ್, ತಾವು ಇಂಟೆಲಿಜೆನ್ಸ್ ವಿಭಾಗದಲ್ಲಿ ಕೆಲಸ ಮಾಡಿದ್ರು, ಈಗ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಲ್ಲಿ? ನೋಡಿ, ಈಗ ಆಲ್ರೆಡಿ ಸ್ಪೈಸ್ ಜೆಟ್ದವರು, ಇಂಡಿಗೋದವರು ಚಂಡೀಗಢ ಆಗಲಿ, ಶ್ರೀನಗರ ಆಗಲಿ ಮತ್ತು ಅಲ್ಲಿಯೇ ಏರ್ಸ್ಪೇಸನ್ನು ಬಂದ್ ಮಾಡಿದ್ದಾರೆ. ಸ್ಪಾಟ್ 2 ಅಂತಾರೆ ಅದಕ್ಕೆ. ಆ ಸ್ಪಾಟ್ 2 ಸಿಚುವೇಶನ್ ಪ್ರಕಾರ ಈಗ ರಿಟಾಲಿಯೇಷನ್ ಪಾಕಿಸ್ತಾನ ಕಡೆಯಿಂದ ಆಗ್ತದೆ. ಅದರಲ್ಲಿ ರಿಟಾಲಿಯೇಷನ್ ಮಾಡಲಿಕ್ಕೆ ಹೋದಾಗ ನಮ್ಮ ಮಿಸೈಲ್ ಆಕಾಶ್ ಏನು ಇಂಡಿಜಿನಸ್ ಮಿಸೈಲ್ ಇತ್ತು, ಅದು 2 ಏರ್ಕ್ರಾಫ್ಟ್ಗಳನ್ನು ಹೊಡೆದಾಕಿದ ಸುದ್ದಿ ಬರ್ತಾ ಇದೆ. ಅದಕ್ಕೆ ಕನ್ಫರ್ಮೇಷನ್ ಇನ್ನೂ ಆಗಿಲ್ಲ. 11 ಗಂಟೆಗೆ ಇನ್ನು ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಪ್ರೆಸ್ ಮೀಟ್ ಮಾಡ್ತಾರೆ, ಅದರಲ್ಲಿ ಡೀಟೇಲ್ ಆಗಿ ಹೇಳ್ತಾರೆ. ಇವತ್ತು 90 ಜನರ ಉಗ್ರನ ಅಟ್ಟಡಗಿಸುವಂಥ ಕೆಲಸವನ್ನು ಇವತ್ತು ಭಾರತೀಯ ಸೇನೆ ಮಾಡಿದೆ. ಸರ್, TV5 ಪ್ರೇಕ್ಷಕರಿಗೆ ಹೇಳ್ತೇನೆ, 90 ಜನ ಉಗ್ರರಲ್ಲ, ಅದು 300-400 ಜನ ಉಗ್ರರನ್ನ ಕೊಂದಿದ್ದಾರೆ. ಕನ್ಫರ್ಮ್ ನ್ಯೂಸ್ ನಿಮಗೆ 11 ಗಂಟೆಗೆ ಗೊತ್ತಾಗ್ತದೆ. ಆದರೆ ಅವ್ರಿಗೆ ಏನು ಪಾಠ ಕಲಿಸ್ಬೇಕಾಗಿತ್ತಲ್ಲ, ಭಾರತೀಯ ಸೇನೆ ತಕ್ಕ ಪಾಠವನ್ನು ಅವ್ರಿಗೆ ಕೊಟ್ಟಿದೆ. ಇವತ್ತು ಭಾರತೀಯ ಸೇನೆ ಇಲ್ಲಿ ಅಂದರೆ ತಕ್ಕ ಪಾಠ ಕಟ್ಟಿದೆ. 26 ಇವತ್ತು ವನಿತೆಯರು ತಮ್ಮ ಸಿಂಧೂರವನ್ನು ಅಳಿಸಿಕೊಂಡಿದ್ದರು. ಹೀಗಾಗಿ ಸಿಂಧೂರ್ ಆಪರೇಷನ್ ಮುಖಾಂತರ ಇವತ್ತು ಉಗ್ರರಿಗೆ ತಕ್ಕ ಪಾಠ ಇವತ್ತು ಭಾರತೀಯ ಸೇನೆ ಕಲಿಸಿದೆ ಅನ್ನೋದು ನಿವೃತ್ತ ಸೇನಾಧಿಕಾರಿಯ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರಪ್ಪ, TV5 ಹುಬ್ಬಳ್ಳಿ.